ನನ್ನ ಬ್ರದರ್ ಇನ್ ಲಾ ಮನೆಯಿಂದ ಒಂದು ರೌಂಡ್ ಹೀಗೆ ನಿಮಗೆ ಹಾಂಗ್ಕಾಂಗ್ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ. ತುಂಬ ಸುಂದರವಾಗಿದೆ ಅಲ್ಲ? ನಿಜವಾಗ್ಲೂ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ಬೋದು. ಒಂದು ನೋಡಬೇಕಾದಂಥ ಜಾಗ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಇದು ಒಂದು ರೌಂಡ್ ನಿಮಗೆ ಹೀಗೆ ತೋರಿಸೋಣ ಅಂತ. ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಲೊಕೇಶನ್ ಚೇಂಜ್ ಆಗಿದೆ. ನಮ್ಮ ಕಿಚನ್ ನೋಡ್ಬೋದು ನೀವು ಇಲ್ಲಿ. ನಾನಿದ್ದೀನಿ ಹಾಂಗ್ಕಾಂಗ್ ದೇಶದಲ್ಲಿ, ನನ್ನ ಬ್ರದರ್ ಇನ್ ಲಾ ಅಭಿ ಮನೆಯಲ್ಲಿ. ಸೊ ಇವತ್ತೇನು ಸ್ಪೆಷಲ್ ಅಂದ್ರೆ ಮೆಕ್ಸಿಕನ್ ರೋಲ್. ನನ್ನ ಕೋ ಸಿಸ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಾವು ಒಂದು 15 ಡೇಸ್ಗೆ ಇಲ್ಲಿ ಬಂದ್ವಿ. ಸೊ ನಮ್ಗೆ ಮಾಡ್ಕೊಟ್ಲು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು. ಸೊ ಅದಕ್ಕೆ ನಿಮ್ಗೂ ಯಾಕೆ ತೋರಿಸ್ಬಾರ್ದು ಅಂತ ಇವತ್ತು ಮಾಡೋಣ ಅಂತ ನಾನು ಅವ್ರನ್ನ ಕರಿತೀನಿ. ಅವರೇ ಹೇಳ್ತಾರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಏನೆಲ್ಲ ಮಾಡ್ಬೇಕು ಅಂತ. ಸೊ ಲೆಟ್ಸ್ ಸ್ಟಾರ್ಟ್, ಬನ್ನಿ. ಹಾಯ್, ಹಲೋ ಹಲೋ, ನಮಸ್ತೆ ಎಲ್ಲರಿಗೂ. ಇವ್ರು ಗೊತ್ತಿರ್ಬೋದು ನಿಮ್ಗೆ, ಅಕ್ಷತಾ ಅಂತ ನನ್ನ ಕೋ ಸಿಸ್ಟರ್. ಇವರು ಒಳ್ಳೊಳ್ಳೆ ಅಡಿಗೆ ಮಾಡ್ತಾರೆ. ಸೊ ಹಾಗಾಗಿ ಈ ರೆಸಿಪಿನ ನಿಮ್ಗೆ ಹಾಂಗ್ಕಾಂಗ್ ಬಂದಿದ್ದೀನಲ್ಲ, ಒಂದು ರೆಸಿಪಿ ಮಾಡಿ ತೋರ್ಸೋಣ ಅಂತ. ಇದೇನ್ ಸ್ಪೆಷಲ್? ಮೆಕ್ಸಿಕನ್. ಇದು ಮೆಕ್ಸಿಕನ್ ಡಿಶ್ ಅಂದ್ರೆ ಮೆಕ್ಸಿಕನ್ ಬುರಿಟೋ ಅಂತಾರೆ ಇದಕ್ಕೆ. ಇದೊಂದು ಮೆಕ್ಸಿಕನ್ ದೇಶದ ಡಿಶ್ ಇದು. ಅದಕ್ಕೆ ನಾನು ಸ್ವಲ್ಪ ಇಂಡಿಯನ್ ಟ್ವಿಸ್ಟ್ ಕೊಡ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ನಾವು ಪನ್ನೀರ್ ಎಲ್ಲ ಮಾಡ್ತೇವಲ್ಲ, ಸೊ ಹಾಗೆ ಪನ್ನೀರ್ ಮತ್ತೆ ರಾಜ್ಮಾ ಅಂದ್ರೆ ಮೆಕ್ಸಿಕನ್ ಡಿಶ್ ಅಲ್ಲಿ ಜಾಸ್ತಿಯಾಗಿ ಅವರು ಪ್ರೋಟೀನ್ ರಿಚ್ ಫುಡ್ ಯೂಸ್ ಮಾಡ್ತಾರೆ. ಅಂದ್ರೆ ರಾಜ್ಮಾ ಆಗ್ಲಿ, ಆಮೇಲೆ ಆಲೂಗಡ್ಡೆ, ಕಾರ್ನ್ ಅಂತದೆಲ್ಲ ತುಂಬಾ ಬಳಸ್ತಾರೆ ಅವರು. ಸೊ ನಾನೀಗ ಸ್ವಲ್ಪ ಇಂಡಿಯನ್ ಟ್ವಿಸ್ಟ್ ಕೊಟ್ಬಿಟ್ಟು ಮಾಡ್ತೀನಿ. ಇದು ಮಾಡ್ಲಿಕ್ಕೆ ತುಂಬಾ ಸುಲಭ. ಸೊ ಇಲ್ಲಿ ಎಲ್ಲ ಯಾವ್ದೆಲ್ಲ ಸಾಮಗ್ರಿಗಳು ನಾವು ಉಪಯೋಗ ಮಾಡ್ತೇವೆ ಸರಿ ಸರಿ ನಾನು ಹೇಳ್ತೀನಿ ಯಾವ್ದೆಲ್ಲ ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಬನ್ನಿ ನೋಡುವ. ನನ್ಗೂ ಗೊತ್ತಿಲ್ಲ ಹೇಗೆ ಮಾಡ್ತಾನೆ ಅಂತ, ನಿಮ್ಗೂ ನೋಡ್ಬೇಕಲ್ಲ. ಸೊ ನನ್ ಜೊತೆ ಬನ್ನಿ. ನೋಡಿ ಇದಕ್ಕೆ ಏನೇನ್ ಬೇಕು ಅಂತ ಅವರೇ ಹೇಳ್ತಾರೆ. ಅವ್ರಿಗೆ ಕೇಳೋಣ ಏನೆಲ್ಲ ಬೇಕು ಅಂತ. ಹೇಳ್ಬಿಡಿ. ಮತ್ತೆ ಕ್ವಾಂಟಿಟಿ ಎಷ್ಟು ಬೇಕು, ಎಷ್ಟು ಅದು ಮೆಕ್ಸಿಕನ್ ರೋಲ್, ಅದೆಲ್ಲ ಒಂದು ಡೀಟೇಲ್. ಸೊ ಇವಾಗ ನಾನು ಒಂದು 2 ಮೆಕ್ಸಿಕನ್ ರೋಲ್ ಆಗುವಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ. ಈ ಮೆಕ್ಸಿಕನ್ ರೋಲ್ಗೆ ಕಾರ್ನ್ ಅಂದ್ರೆ ಜೋಳದ ರೊಟ್ಟಿ. ಇದು ಅಂಗಡಿಯಲ್ಲೂ ಸಿಗತ್ತೆ, ನಾವು ಮನೆಯಲ್ಲೂ ಮಾಡಬಹುದು. ಸೊ ಇದನ್ನ ಬಳಸ್ಕೊಂಡು ನಾನು ಇವತ್ತು ಮೆಕ್ಸಿಕನ್ ಬುರಿಟೋ ಮಾಡ್ತೀನಿ. ಇವಾಗ ಏನಂದ್ರೆ ನಿಮ್ಗೆ ಮನೆಯಲ್ಲಿ ಏನಾದ್ರೂ ರಾಜ್ಮಾ ಅಥವಾ ಅನ್ನ ಏನಾದ್ರು ಉಳ್ದಿದೆ ಅಲ್ವಾ, ಅದನ್ನ ಉಪಯೋಗಿಸ್ಬಿಟ್ಟು ಫ್ರೆಶ್ ವೆಜಿಟೇಬಲ್ಸ್ ಅಂದ್ರೆ ಅವಕಾಡೋ ಅಂತಾರೆ, ನೀವೆಲ್ಲ ಕೇಳಿರ್ಬೋದು. ಅವಕಾಡೋ ಅಂದ್ರೆ ಬೆಣ್ಣೆ ಫ್ರೂಟ್ ಅಂತಾರೆ ಕನ್ನಡದಲ್ಲಿ. ಸೊ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿ ಮತ್ತೆ ಹಸಿಮೆಣಸು, ಆಮೇಲೆ ಸ್ವಲ್ಪ ಕರಿಮೆಣಸು ಪುಡಿ ಹಾಕ್ಬಿಟ್ಟು ಒಂದು ಗೊಜ್ಜು ತರ ಮಾಡಿದೀನಿ ನೋಡಿ ಇಲ್ಲಿ. ಇದೊಂದು. ಆಮೇಲೆ ಇನ್ನೊಂದು ಏನಂದ್ರೆ ಟೊಮೆಟೊ ಇದೆಯಲ್ಲ, ಅದ್ರ ಒಳಗಡೆದು ಬೀಜ ತೆಗೆದ್ಬಿಟ್ಟು ಟೊಮೆಟೊ ಆಮೇಲೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಈ ತರ ಒಂದು ಫಿಲ್ಲಿಂಗ್ ತರ ಮಾಡ್ಬೇಕು. ಆಮೇಲೆ ಇದು ಚೀಸ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಚೀಸ್ ಅಲ್ಲಿ ತುಂಬಾ ವಿಧಾನ ಇದೆ. ಸೊ ನಾನು ಇವತ್ತು ತಗೊಳ್ತಾ ಇರೋದು ಮೊಜರೆಲ್ಲಾ ಅಂತ, ಗ್ರೇಟೆಡ್ ಮೊಜರೆಲ್ಲಾ ಚೀಸ್ ತಗೊಂಡಿದ್ದೀನಿ. ಆಮೇಲೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇದು ಐಸ್ಬರ್ಗ್ ಅಂದ್ರೆ ಕ್ಯಾಬೇಜ್ ಅಲ್ಲ, ಅದೇ ಕುಟುಂಬಕ್ಕೆ ಸೇರಿದ್ದು, ಬಟ್ ಕ್ಯಾಬೇಜ್ ಅಲ್ಲ ಇದು. ಇದಕ್ಕೆ ಲೆಟ್ಯೂಸ್ ಸೊಪ್ಪು ಅಂತಾರೆ. ಲೆಟ್ಯೂಸ್ ಸೊಪ್ಪು, ಇದನ್ನು ಚೆನ್ನಾಗಿ ಹಚ್ಕೊಂಡಿಟ್ಟಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಈರುಳ್ಳಿ ಒಂದು 2 ಈರುಳ್ಳಿ, ಚಿಕ್ಕ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿಟ್ಟಿದ್ದೀನಿ. ಆಮೇಲೆ ಒಂದು 3 ಹಸಿಮೆಣಸು ಹಚ್ಕೊಂಡು ಚಿಕ್ಕದಾಗಿ ಹಚ್ಕೊಂಡಿಟ್ಟಿದ್ದೀನಿ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೊಂದು 2 ಸ್ಪೂನ್ ಆಗುವಷ್ಟು ಬೇಕು ನಂಗೆ. ಆಮೇಲೆ ಇದು ಜೀರಾ ಅಂದ್ರೆ ಜೀರಾ ಪೌಡರ್ ಅಲ್ಲ, ಇದು ಜೀರಾ ಕಾಳು. ಆಮೇಲೆ ನಾನ್ ಕೇಳೋದು ಇಲ್ಲಿ ಕ್ವಾಂಟಿಟಿ ಈಗ ಎಷ್ಟು ಮೆಕ್ಸಿಕನ್ ರೋಲ್ಗೆ ನೀವು ಮಾಡ್ತಾ ಇದ್ದೀರಾ? ಈಗ 2 ಮೆಕ್ಸಿಕನ್ ರೋಲ್ಗೆ ನಾನು ಮಾಡ್ತಾ ಇದ್ದೇನೆ. ಆಮೇಲೆ ಇಲ್ಲಿ ನಾನು ಪನ್ನೀರ್ ತಗೊಂಡಿದ್ದೀನಿ. ಪನ್ನೀರ್ ಎಷ್ಟು ಕ್ವಾಂಟಿಟಿ? ಪನ್ನೀರ್ ಒಂದು 100 ಗ್ರಾಮ್ ಆಗುವಷ್ಟು ಅಷ್ಟೇ. ಆಮೇಲೆ ಇದೊಂದು 100 ಗ್ರಾಮ್ ಆಗುವಷ್ಟು. ಇದು ಅದು ರಾಜ್ಮಾ ಇದೆಲ್ಲ, ಇದನ್ನ ನಾನು ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ, ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಹೌದು. ಆಮೇಲೆ ಇಲ್ಲಿ ನಂಗೆ ಒಂಚೂರು ಮೊಸರು ಬೇಕು. ಇವಾಗ ಏನಂದ್ರೆ ನಮ್ಗೆ 2 ಸ್ಟೆಪ್ ಇದೆ ಇದು ಮಾಡಕ್ಕೆ. ಒಂದು ರೋಲ್ ಬೇಕಾದ ಬೇಸ್ ಅಂದ್ರೆ ಏನಂತಾರೆ, ಅದಕ್ಕೆ ಕರಿ ತರ ಅಲ್ವಾ. ಫಸ್ಟ್ ಕರಿ ತರ ಮಾಡ್ಬಿಟ್ಟು, ಅಂದ್ರೆ ಅದಕ್ಕೆ ಪನ್ನೀರ್, ರಾಜ್ಮಾ ಆಮೇಲೆ ಈ ಮೊಸರು ಇದೆಲ್ಲ ಹಾಕ್ಬಿಟ್ಟು ಒಂಥರ ಬೇಸ್ ಮಾಡ್ಬಿಟ್ಟು, ಅದಕ್ಕೆ ಈ ರೈಸ್ ಮತ್ತೆ ರಾಜ್ಮಾ ಕಾಳು ಇದೆಲ್ಲ ಅದನ್ನ ಆಮೇಲೆ ಪನ್ನೀರ್ ಅನ್ನು ಮಿಕ್ಸ್ ಮಾಡ್ಬಿಟ್ಟು
ಫಿಲ್ಲಿಂಗ್ ತರ ಮಾಡ್ಬಿಡ್ತೀನಿ. Okay. ಆಮೇಲೆ ಎಲ್ಲ ಅಸೆಂಬಲ್ ಮಾಡುದು ಎಲ್ಲ Okay. ಈ ರೊಟ್ಟಿ ಒಳಗೆ ಹಾಕೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇದು ವೈಟ್ ರೈಸ್ ಅಲ್ವಾ? ಹೌದು, ವೈಟ್ ರೈಸ್. Okay. ಸೊ ವೈಟ್ ರೈಸ್ ನಿಮ್ಗೆ ಮುಂಚಿನ ದಿನದ್ದು ಉಳ್ದಿದ್ರೆ ಅದು ವೇಸ್ಟ್ ಮಾಡೋದು ಬೇಡ ಆದ್ರೆ ಆ Use ವೈಟ್ ರೈಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಮತ್ತೆ ಇದೆಲ್ಲ ಕ್ವಾಂಟಿಟಿ ಎಷ್ಟು ಒಂದು ಅಂದಾಜು? ಇದು ನಾನು ಸ್ವಲ್ಪ ಅವಕಾಡೋ ಒಂದೊಂದು. ಬಂದ್ಬಿಟ್ಟು ಒಂದು ದೊಡ್ಡದು ತಗೊಂಡಿದ್ದೆ, ಹಾ. ಒಂದು ದೊಡ್ಡದು. ಆಮೇಲೆ ಇದು ಒಂದು ಟೊಮೆಟೊ, ಒಂದು ಈರುಳ್ಳಿ. Okay. ಆಮೇಲೆ ಇದೊಂದು ಒಂದ್ 3 ಟೇಬಲ್ ಸ್ಪೂನ್ Okay, ಆಗುವಷ್ಟು ಸರಿ. ಗ್ರೇಟೆಡ್ ಚೀಸ್ ತಗೊಂಡಿದ್ದೀನಿ. Okay. ಆಮೇಲೆ ಇದೊಂದು ಸಾಸ್ ತರ, ಇವಾಗ ನಿಮ್ಗೆ ಮೆಕ್ಡೊನಾಲ್ಡ್ಸ್ ಅಲ್ಲೆಲ್ಲ ಬರ್ಗರ್ ಎಲ್ಲ ಹಾಕಿ ತಿಂತಾರಲ್ಲ ಸಾಸ್, ಹೌದು, ಒಂದು ರೆಡ್ ಕಲರ್ ಸಾಸ್, ಅದನ್ನ ನಾನು ಇಲ್ಲೇ ಮನೆಯಲ್ಲೇ ಮಾಡಿದೆ. ಅದು ಹೆಂಗ್ Okay. ಮಾಡಿದೆ ಅಂದ್ರೆ, ಮೊಸರು ಇದೆಯಲ್ಲ, ಹಾ. ಗಟ್ಟಿ ಮೊಸರು ಬರುತ್ತಲ್ಲ, ಆ ಮೊಸರದ ಜೊತೆ ಸ್ವಲ್ಪ ಚಿಲ್ಲಿ ಸಾಸ್, Okay. ಆಮೇಲೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದು Okay. ಇದು ಸಾಸ್ ಆಯ್ತಾ. Okay, super. ಇದು ಪ್ಲೇನ್ ಕರ್ಡ್, ಪ್ಲೇನ್ ಮೊಸರು ಇದು. ಇದು ಹ್ಮ್, ನಮ್ಗೆ ಕರಿ ಬೇಸ್ ಮಾಡಕ್ಕೆ Okay. ಆಯ್ತಾ. ಸೊ ಇವಾಗ ಮಾಡಕ್ ಸ್ಟಾರ್ಟ್ ಮಾಡೋಣ. ಸರಿ. ನಾನು ಗ್ಯಾಸ್ ಓಪನ್ ಮಾಡ್ತೀನಿ ಇವಾಗ. ಈ ಗ್ಯಾಸ್ ಇದು ಇದು ಚೆನ್ನಾಗಿದೆ. ಇಂಡಕ್ಷನ್ ಇದು. ಈಸಿ ಇದೆ. ಇಲ್ಲಿ use ಏನಂದ್ರೆ ಮಾಡ್ಲಿಕ್ಕೆ. ಒಂದು ಗ್ಯಾಸ್ ಕೊಡ್ತಾರೆ, ಆಮೇಲೆ ಇನ್ನೆರಡು ಇಂಡಕ್ಷನ್ ಬೇಸ್ ಹೌದು, ಇರ್ತದೆ. ಹೌದು. ಸೊ ಸ್ವಲ್ಪ ಎಣ್ಣೆ ಹಾಕೋಣ. ಹ್ಮ್. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ಇಲ್ಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ? ನಾನು ಎಣ್ಣೆ ಅಲ್ಲ. ನಮ್ಮ ಊರಿಂದ ನಮ್ಮಮ್ಮ ಕೋಕೋನಟ್ ಆಯಿಲ್ ಕಳ್ಸ್ಕೊಡ್ತಾರೆ, ಸೊ ಹೌದು. ಅದನ್ನೇ ಯೂಸ್ ಮಾಡೋದು. ಹೌದು. ಬಟ್ ಈ ತರ ಡಿಶ್ಗೆಲ್ಲ ಕೋಕೋನಟ್ ಆಯಿಲ್ ಯೂಸ್ ಮಾಡಲ್ಲ, ಅದಕ್ಕೆ ಹೌದು. ನಾನು ಇದು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. Okay. ಸೊ ಇವಾಗ ಎಣ್ಣೆ ಒಂದು ಕಡಾಯಿಯಲ್ಲಿ ಎಣ್ಣೆ ತಗೊಂಡಿದ್ದೀನಿ. ಆಮೇಲೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಜೀರೆ ತಗೊಂಡಿದ್ದೀನಿ ಆಯ್ತಾ. ನೀವದೇ ಎಲ್ಲ ಟೈಮಲ್ಲಿ ಕ್ವಾಂಟಿಟಿ ಕೂಡ ಅಲ್ಲೇ ಹೇಳ್ತಾರೆ. ಒಂದು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಇವಾಗ ನಾನು ಹೆಚ್ಚಿಟ್ಟಿದ್ದೀನಲ್ಲ ಈರುಳ್ಳಿ, ಅದನ್ನ ಹಾಕೋಣ ಸ್ವಲ್ಪ. ಆಮೇಲೆ ಮೆಣಸು, ಹಸಿ ಮೆಣಸು. ನಿಮ್ಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದ್ರೆ ಕಮ್ಮಿ. ಆಮೇಲೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಬೇಕು. ಪಿಂಕ್ ಕಲರ್ ಫ್ರೈ, ತುಂಬಾ ಫ್ರೈ ಆಗ್ಬಾರ್ದು. Okay. ಒಂಚೂರು ಅದು ಏನಂತಾರೆ ಪಿಂಕ್ ಕಲರ್ ಬರೋ ತರ, ಟ್ರಾನ್ಸ್ಲೂಷನ್ ಅಂತಾರೆ, ಹೌದು. ಆ ತರ ಕಲರ್. ಮತ್ತೆ ಕೆಂಪಾಗ್ಬಾರ್ದು. ಸೊ ಇದು ಆದ ತಕ್ಷಣ ನಾವು ಈಗ ಇಲ್ಲಿ ಪನ್ನೀರ್ ತಗೊಂಡಿದ್ದೀನಲ್ಲ, ಈ ಪನ್ನೀರಿಗೆ ಒಂಚೂರು ಮ್ಯಾರಿನೇಷನ್ ಮಾಡೋಣ. Okay. ಅದಕ್ಕೆ ಒಂಚೂರು ಚಿಲ್ಲಿ ಪೌಡರ್, ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್. ನೀವು ಯಾವ ಚಿಲ್ಲಿ ಪೌಡರ್ ಇಲ್ಲಿ ಯೂಸ್ ಮಾಡ್ತೀರಾ? ನಾವು ಇದು ಊರಿಂದ ಕುಮಟೆ ಮೆಣಸು ಅಂತ ಹೇಳ್ತಾರೆ ಊರಲ್ಲಿ. ಹೌದೌದು, ಕುಮಟೆ ಮತ್ತೆ ಗುಂಡು ಮೆಣಸು. ಅದು ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಕಮ್ಮಿ ತಿಂತಾರೆ, ಅದಕ್ಕೆ ಹೌದು. ಒಂದು 60-40 ಅಂದ್ರೆ 60% ಕುಮಟೆ, ಆಮೇಲೆ ಇದು ಗುಂಟೂರು ಮೆಣಸು. 40% ಹಾಕ್ಬಿಟ್ಟು ಪೌಡರ್ ಮಾಡೋದು. ಇದಕ್ಕೆ ಇವಾಗ ಚಿಲ್ಲಿ ಪೌಡರ್ ನೋಡಿ, ಇದಕ್ಕೆ ಏನೇನ್ ಬೇಕು ಅಂತ ಅವರೇ ಹೇಳ್ತಾರೆ, ಅವ್ರಿಗೆ ಕೇಳೋಣ ಏನೆಲ್ಲ ಬೇಕು ಅಂತ. ಹೇಳ್ಬಿಡಿ. ಮತ್ತೆ ಕ್ವಾಂಟಿಟಿ ಎಷ್ಟು ಬೇಕು, ಎಷ್ಟು ಅದು ಮೆಕ್ಸಿಕನ್ ರೋಲ್, ಅದೆಲ್ಲ ಒಂದು ಡೀಟೇಲ್. ಸೊ ಇವಾಗ ನಾನು ಒಂದು 2 ಮೆಕ್ಸಿಕನ್ ರೋಲ್ ಆಗುವಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ. ಈ ಮೆಕ್ಸಿಕನ್ ರೋಲ್ಗೆ ಕಾರ್ನ್ ಅಂದ್ರೆ ಜೋಳದ ರೊಟ್ಟಿ. ಇದು ಅಂಗಡಿಯಲ್ಲೂ ಸಿಗತ್ತೆ, ನಾವು ಮನೆಯಲ್ಲೂ ಮಾಡಬಹುದು. ಸೊ ಇದನ್ನ ಬಳಸ್ಕೊಂಡು ನಾನು ಇವತ್ತು ಮೆಕ್ಸಿಕನ್ ಬುರಿಟೋ ಮಾಡ್ತೀನಿ. ಇವಾಗ ಏನಂದ್ರೆ, ನಿಮ್ಗೆ ಮನೆಯಲ್ಲಿ ಏನಾದ್ರೂ ರಾಜ್ಮಾ ಅಥವಾ ಅನ್ನ ಏನಾದ್ರು ಉಳ್ದಿದೆ ಅಲ್ವಾ, ಅದನ್ನ ಉಪಯೋಗಿಸ್ಬಿಟ್ಟು ಫ್ರೆಶ್ ವೆಜಿಟೇಬಲ್ಸ್ ಅಂದ್ರೆ ಅವಕಾಡೋ ಅಂತಾರೆ, ನೀವೆಲ್ಲ ಕೇಳಿರ್ಬೋದು. ಅವಕಾಡೋ ಅಂದ್ರೆ ಬೆಣ್ಣೆ ಫ್ರೂಟ್ ಅಂತಾರೆ ಕನ್ನಡದಲ್ಲಿ. ಸೊ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿ ಮತ್ತೆ ಹಸಿಮೆಣಸು, ಆಮೇಲೆ ಸ್ವಲ್ಪ ಕರಿಮೆಣಸು ಪುಡಿ ಹಾಕ್ಬಿಟ್ಟು ಒಂದು ಗೊಜ್ಜು ತರ ಮಾಡಿದೀನಿ ನೋಡಿ ಇಲ್ಲಿ, ಇದೊಂದು. ಆಮೇಲೆ ಇನ್ನೊಂದು ಏನಂದ್ರೆ, ಟೊಮೆಟೊ ಇದೆಯಲ್ಲ, ಅದ್ರ ಒಳಗಡೆದು ಬೀಜ ತೆಗೆದ್ಬಿಟ್ಟು ಟೊಮೆಟೊ ಆಮೇಲೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಈ ತರ ಒಂದು ಫಿಲ್ಲಿಂಗ್ ತರ ಮಾಡ್ಬೇಕು. ಆಮೇಲೆ ಇದು ಚೀಸ್, ನಿಮ್ಗೆಲ್ಲ ಗೊತ್ತಿರ್ಬೋದು, ಚೀಸ್ ಅಲ್ಲಿ ತುಂಬಾ ವಿಧಾನ ಇದೆ. ಸೊ ನಾನು ಇವತ್ತು ತಗೊಳ್ತಾ ಇರೋದು ಮೊಜರೆಲ್ಲಾ ಅಂತ, ಗ್ರೇಟೆಡ್ ಮೊಜರೆಲ್ಲಾ ಚೀಸ್ ತಗೊಂಡಿದ್ದೀನಿ. ಆಮೇಲೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇದು ಐಸ್ಬರ್ಗ್ ಅಂದ್ರೆ ಕ್ಯಾಬೇಜ್ ಅಲ್ಲ, ಅದೇ ಕುಟುಂಬಕ್ಕೆ ಸೇರಿದ್ದು, ಬಟ್ ಕ್ಯಾಬೇಜ್ ಅಲ್ಲ ಇದು. ಇದಕ್ಕೆ ಲೆಟ್ಯೂಸ್ ಸೊಪ್ಪು ಅಂತಾರೆ. ಲೆಟ್ಯೂಸ್ ಸೊಪ್ಪು, ಇದನ್ನು ಚೆನ್ನಾಗಿ ಹಚ್ಕೊಂಡಿಟ್ಟಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಈರುಳ್ಳಿ, ಒಂದು 2 ಈರುಳ್ಳಿ, ಚಿಕ್ಕ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿಟ್ಟಿದ್ದೀನಿ. ಆಮೇಲೆ ಒಂದು 3 ಹಸಿಮೆಣಸು
ಹಚ್ಕೊಂಡು ಚಿಕ್ಕದಾಗ ಹಚ್ಕೊಂಡು ಇಟ್ಟಿದ್ದೀನಿ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೊಂದು ಓಕೆ 2 ಸ್ಪೂನ್ ಆಗುವಷ್ಟು ಬೇಕು ನಂಗೆ. ಆಮೇಲೆ ಇದು ಜೀರಾ, ಅಂದ್ರೆ ಜೀರಾ ಪೌಡರ್. ಜೀರಾ ಪೌಡರ್ ಅಲ್ಲ, ಇದು ಜೀರಾ ಕಾಳು, ಹೋಲ್ ಜೀರಾ. ಓಕೆ. ಕಾಳು. ಆಮೇಲೆ ಅಂದ್ರೆ ನಾನ್ ಕೇಳೋದು ಇಲ್ಲಿ ಕ್ವಾಂಟಿಟಿ ಈಗ ಎಷ್ಟು ಮೆಕ್ಸಿಕನ್ ರೋಲ್ಗೆ ನೀವು ಮಾಡ್ತಾ ಈಗ ಇದ್ದೀರಾ? ಎರಡು ಮೆಕ್ಸಿಕನ್ ರೋಲ್ಗೆ ನಾನು ಮಾಡ್ತಾ ಇದ್ದೇನೆ. Okay. ಆಮೇಲೆ ಇಲ್ಲಿ ನಾನು ಪನ್ನೀರ್ ತಗೊಂಡಿದ್ದೀನಿ. ಪನ್ನೀರ್ ಎಷ್ಟು ಕ್ವಾಂಟಿಟಿ? ಪನ್ನೀರ್ ಒಂದು 100 ಗ್ರಾಮ್ ಆಗುವಷ್ಟು ಅಷ್ಟೇ. ಆಮೇಲೆ ಇದೊಂದು 100 ಗ್ರಾಮ್ ಆಗುವಷ್ಟು ಇದು ಅದು ರಾಜ್ಮಾ ಇದೆಲ್ಲ, ಇದನ್ನ ನಾನು ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ, ಆಯ್ತಾ, ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಹೌದು. ಆಮೇಲೆ ಇಲ್ಲಿ ನಂಗೆ ಒಂಚೂರು ಮೊಸರು ಬೇಕು. ಇವಾಗ ಏನಂದ್ರೆ ನಮ್ಗೆ 2 ಸ್ಟೆಪ್ ಇದೆ ಇದು ಮಾಡಕ್ಕೆ. ಒಂದು ರೋಲ್ ಬೇಕಾದ ಬೇಸ್ ಅಂದ್ರೆ ಏನಂತಾರೆ, ಅದಕ್ಕೆ ಕರಿ ತರ ಅಲ್ವಾ. ಫಸ್ಟ್ ಕರಿ ತರ ಮಾಡ್ಬಿಟ್ಟು, ಅಂದ್ರೆ ಅದಕ್ಕೆ ಪನ್ನೀರ್, ರಾಜ್ಮಾ, ಆಮೇಲೆ ಈ ಮೊಸರು ಇದೆಲ್ಲ ಹಾಕ್ಬಿಟ್ಟು ಒಂಥರ ಬೇಸ್ ಮಾಡ್ಬಿಟ್ಟು, ಅದಕ್ಕೆ ಈ ರೈಸ್ ಮತ್ತೆ ರಾಜ್ಮಾ ಕಾಳಿದೆಲ್ಲ ಅದನ್ನ ಆಮೇಲೆ ಪನ್ನೀರ್ ಅನ್ನು ಮಿಕ್ಸ್ ಮಾಡ್ಬಿಟ್ಟು ಫಿಲ್ಲಿಂಗ್ ತರ ಮಾಡ್ಬಿಡ್ತೀನಿ. ಆಮೇಲೆ ಎಲ್ಲ ಅಸೆಂಬಲ್ ಮಾಡುದು, ಎಲ್ಲ ಈ ರೊಟ್ಟಿ ಒಳಗೆ ಹಾಕೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇದು ವೈಟ್ ರೈಸ್ ಅಲ್ವಾ? ಹೌದು, ವೈಟ್ ರೈಸ್. ಸೊ ವೈಟ್ ರೈಸ್ ನಿಮ್ಗೆ ಮುಂಚಿನ ದಿನದ್ದು ಉಳ್ದಿದ್ರೆ ಅದು ವೇಸ್ಟ್ ಮಾಡೋದು ಬೇಡ, ಆದ್ರೆ ಆ ವೈಟ್ ರೈಸ್ ಯೂಸ್ ಮಾಡ್ಬೋದು. ಮತ್ತೆ ಇದೆಲ್ಲ ಕ್ವಾಂಟಿಟಿ ಎಷ್ಟು ಒಂದು ಅಂದಾಜು? ಇದು ನಾನು ಅವಕಾಡೋ ಬಂದ್ಬಿಟ್ಟು ಒಂದು ದೊಡ್ಡದು ತಗೊಂಡಿದ್ದೆ, ಒಂದು ದೊಡ್ಡದು. ಆಮೇಲೆ ಇದು ಒಂದು ಟೊಮೆಟೊ, ಒಂದು ಈರುಳ್ಳಿ, ಆಮೇಲೆ ಇದು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೇಟೆಡ್ ಚೀಸ್ ತಗೊಂಡಿದ್ದೀನಿ. ಆಮೇಲೆ ಇದೊಂದು ಸಾಸ್ ತರ, ಇವಾಗ ನಿಮ್ಗೆ ಮೆಕ್ಡೊನಾಲ್ಡ್ಸ್ ಅಲ್ಲೆಲ್ಲ ಬರ್ಗರ್ ಎಲ್ಲ ಹಾಕಿ ತಿಂತಾರಲ್ಲ ಸಾಸ್, ಒಂದು ರೆಡ್ ಕಲರ್ ಸಾಸ್, ಅದನ್ನ ನಾನು ಇಲ್ಲೇ ಮನೆಯಲ್ಲೇ ಮಾಡಿದೆ. ಅದು ಹೆಂಗ್ ಮಾಡಿದೆ ಅಂದ್ರೆ, ಮೊಸರು ಇದೆಯಲ್ಲ, ಗಟ್ಟಿ ಮೊಸರು ಬರುತ್ತಲ್ಲ, ಆ ಮೊಸರದ ಜೊತೆ ಸ್ವಲ್ಪ ಚಿಲ್ಲಿ ಸಾಸ್, ಆಮೇಲೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದು ಇದು ಸಾಸ್, ಆಯ್ತಾ. ಇದು ಪ್ಲೇನ್ ಕರ್ಡ್, ಪ್ಲೇನ್ ಮೊಸರು. ಇದು ನನ್ಗೆ ಕರಿ ಬೇಸ್ ಮಾಡಕ್ಕೆ, ಆಯ್ತಾ. ಸೊ ಇವಾಗ ಮಾಡಕ್ ಸ್ಟಾರ್ಟ್ ಮಾಡೋಣ. ಸರಿ, ನಾನು ಗ್ಯಾಸ್ ಓಪನ್ ಮಾಡ್ತೀನಿ ಇವಾಗ. ಈ ಗ್ಯಾಸ್ ಇದು ಇಂಡಕ್ಷನ್ ಇದು ಈಸಿ ಇದೆ. ಇಲ್ಲಿ ಏನಂದ್ರೆ ಒಂದು ಗ್ಯಾಸ್ ಕೊಡ್ತಾರೆ, ಆಮೇಲೆ ಇನ್ನೆರಡು ಇಂಡಕ್ಷನ್ ಬೇಸ್. ಸೊ ಸ್ವಲ್ಪ ಎಣ್ಣೆ ಹಾಕೋಣ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ಇಲ್ಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಾ ಇದೀರಾ? ನಾನು ನಮ್ಮ ಊರಿಂದ ನಮ್ಮಮ್ಮ ಕೋಕೋನಟ್ ಆಯಿಲ್ ಕಳ್ಸಿಕೊಡ್ತಾರೆ, ಸೊ ಅದನ್ನೇ ಯೂಸ್ ಮಾಡೋದು. ಬಟ್ ಈ ತರ ಡಿಶ್ಗೆಲ್ಲ ಕೋಕೋನಟ್ ಆಯಿಲ್ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಇದು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಣ್ಣೆ, ಒಂದು ಕಡಾಯಿಯಲ್ಲಿ ಎಣ್ಣೆ ತಗೊಂಡಿದ್ದೀನಿ. ಆಮೇಲೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಜೀರ ತಗೊಂಡಿದ್ದೀನಿ, ಆಯ್ತಾ. ನೀವದೇ ಎಲ್ಲ ಟೈಮಲ್ಲಿ ಕ್ವಾಂಟಿಟಿ ಕೂಡ ಅಲ್ಲೇ ಹೇಳ್ತಾರೆ. ಒಂದು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಇವಾಗ ನಾನು ಹೆಚ್ಚಿಟ್ಟಿದ್ದೀನಲ್ಲ ಈರುಳ್ಳಿ, ಅದನ್ನ ಹಾಕೋಣ ಸ್ವಲ್ಪ. ಆಮೇಲೆ ಮೆಣಸು, ಹಸಿ ಮೆಣಸು, ನಿಮ್ಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದ್ರೆ ಕಮ್ಮಿ. ಆಮೇಲೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಬೇಕು. ಪಿಂಕ್ ಕಲರ್ ಫ್ರೈ, ತುಂಬಾ ಫ್ರೈ ಆಗ್ಬಾರ್ದು, ಒಂಚೂರು ಅದು ಏನಂತಾರೆ ಪಿಂಕ್ ಕಲರ್ ಬರೋ ತರ, ಟ್ರಾನ್ಸ್ಲೂಷನ್ ಅಂತಾರೆ, ಆ ತರ ಕಲರ್. ಮತ್ತೆ ಕೆಂಪಾಗ್ಬಾರ್ದು. ಸೊ ಇದು ಆದ ತಕ್ಷಣ ನಾವು ಈಗ ಇಲ್ಲಿ ಪನ್ನೀರ್ ತಗೊಂಡಿದ್ದೀನಲ್ಲ, ಈ ಪನ್ನೀರಿಗೆ ಒಂಚೂರು ಮ್ಯಾರಿನೇಷನ್ ಮಾಡೋಣ. ಅದಕ್ಕೆ ಒಂಚೂರು ಚಿಲ್ಲಿ ಪೌಡರ್, ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್. ನೀವು ಯಾವ ಚಿಲ್ಲಿ ಪೌಡರ್ ಇಲ್ಲಿ ಯೂಸ್ ಮಾಡ್ತೀರಾ? ನಾವು ಇದು ಊರಿಂದ ಕುಮಟೆ ಮೆಣಸು ಅಂತ ಹೇಳ್ತಾರೆ ಊರಲ್ಲಿ, ಕುಮಟೆ ಮತ್ತೆ ಗುಂಡು ಮೆಣಸು. ಅದು ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಕಮ್ಮಿ ತಿಂತಾರೆ, ಅದಕ್ಕೆ ಒಂದು 60-40, ಅಂದ್ರೆ 60% ಕುಮಟೆ, ಆಮೇಲೆ ಇದು ಗುಂಡು 40% ಹಾಕ್ಬಿಟ್ಟು ಪೌಡರ್ ಮಾಡೋದು. ಇದಕ್ಕೆ ಇವಾಗ ಚಿಲ್ಲಿ ಪೌಡರ್, ಚೂರ್ ಸಾಲ್ಟ್, ಆಮೇಲೆ ಹಳದಿ ಪೌಡರ್. ಇದು ನಮ್ಮ ಮನೆಯಲ್ಲೇ ಮಾಡಿದ ಹಳದಿ ಪೌಡರ್, ಹೋಮ್ ಮೇಡ್, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕಲ್ಸ್ಬಿಟ್ಟು ಇದು ರೆಡಿ ಮಾಡಿಡೋಣ. ಅಷ್ಟೊಳಗೆ ಈರುಳ್ಳಿ ಸ್ವಲ್ಪ ಮ್ಯಾರಿನೇಟ್ ಮಾಡಿರ್ಬೇಕು. ಇನ್ನೊಂದು ಇಂಗ್ರೀಡಿಯೆಂಟ್ ಮೇನ್, ಅದು ಹೇಳಕ್ ನಂಗೆ ಮರ್ತೋಯ್ತು. ಸೊ ಇದು ಕೊತ್ತಂಬರಿ ಬೀಜ ಇದೆಲ್ಲ, ಅದ್ರ ಪೌಡರ್ ಮಾಡಿಟ್ಟಿದ್ದೀನಿ, ಅದು ಸ್ವಲ್ಪ ಬೇಕಾಗತ್ತೆ. ಆಮೇಲೆ ಮೆಕ್ಸಿಕನ್ ಡಿಶ್ ಅಲ್ಲಿ ಏನಂದ್ರೆ, ಅವ್ರು ಜಾಸ್ತಿಯಾಗಿ ಜೀರಾ ಅಂದ್ರೆ ನಮ್ಮ ಜೀರಿಗೆ ಕಾಳು ಇದೆಯಲ್ಲ, ಅದು ಜಾಸ್ತಿ ಉಪಯೋಗ ಮಾಡ್ತಾರೆ, ಕೊತ್ತಂಬರಿ ಬೀಜ ಜಾಸ್ತಿ ಉಪಯೋಗ ಮಾಡ್ತಾರೆ. ಇವತ್ತು ಅದನ್ನ ನಾವಾಗ ಇಂಗ್ರೀಡಿಯೆಂಟ್ಸ್ ಹೇಳೋಕೆ ಮರ್ತೋಯ್ತು. ಸೊ ಇವಾಗ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ನೀರುಳ್ಳಿ ಈ ತರ ಲೈಟ್ ಕಲರ್ ಚೇಂಜ್ ಆಯ್ತಲ್ಲ,
ಇವಾಗ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನಾನು ಇವಾಗ. ಚೆನ್ನಾಗಿ ಹುರ್ಕೋಬೇಕು. ಪರಿಮಳ ಬರ್ತಾ ಇದೆ. ಇದಾದ್ಮೇಲೆ ಇದು ಇವಾಗ ಏನ್ ಮಾಡ್ಬೇಕು, ಇದಕ್ಕೆ ಸ್ವಲ್ಪ ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಅಂದ್ರೆ ಮೆಣಸಿನಕಾಯಿ ಪೌಡರ್, ಆಮೇಲೆ ಹಲ್ದಿ ಪೌಡರ್ ಸ್ವಲ್ಪ ಹಾಕ್ತೀನಿ. ಆಮೇಲೆ ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಕೊತ್ತಂಬರಿ ಬೀಜ, ಧನಿಯಾ ಪೌಡರ್, ಅದು ಪೌಡರ್ 1 ಹಸಿ ಪೌಡರ್ ಅಲ್ಲ? ಹಸಿ ಪೌಡರ್, ಹೌದು ಹಸಿ ಪೌಡರ್. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನ. ಇವಾಗ ನೀವು ನೋಡ್ಬೋದು, ಇವಾಗ ಇದಕ್ಕೆ ಮೆಣಸಿನ ಪೌಡರ್, ಹಳದಿ ಪೌಡರ್, ಆಮೇಲೆ ಧನಿಯಾ ಪೌಡರ್ ಇದೆಲ್ಲ ಹಾಕ್ಬಿಟ್ಟು ಇವಾಗ ಈ ತರ ಪೇಸ್ಟ್ ತರ ಆಗ್ಬಿಟ್ಟಿದಲ್ಲ. ಇವಾಗ ಏನ್ ಮಾಡ್ಬೇಕಂದ್ರೆ, ಇವಾಗ ನಾನಿಲ್ಲಿ ಮೊಸರು ತಗೊಂಡ್ಬಿಟ್ಟಿದ್ದೀನಲ್ಲ, ಸ್ವಲ್ಪ ಪ್ಲೇನ್ ಮೊಸರು, ಇದಕ್ಕೆ ಏನ್ ಹಾಕಿಲ್ಲ. ಇದನ್ನ ಒಂದು 4 ಸ್ಪೂನ್ ಆಗುವಷ್ಟು ಹಾಕ್ಬೇಕು, 4 ಟೇಬಲ್ ಸ್ಪೂನ್ ಆಯ್ತಾ. ಹಾಕ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಲೋ ಇಡ್ಬೇಕು. ಹಿಂಗೆ ಸ್ವಲ್ಪ ನೋಡಿ, ಇವಾಗ ಈ ತರ ಚೆನ್ನಾಗಿ ಕಲರ್ ಬರುತ್ತೆ. ಈ ಮೊಸರು ಹಾಕೋದ್ರಿಂದ ಏನಾಗುತ್ತೆ, ಕೆಲವರು ಟೊಮೆಟೊ ಹಾಕ್ತಾರೆ, ಟೊಮೆಟೊ ಹಾಕ್ಬಿಟ್ಟು ಬೇಸ್ ಮಾಡ್ತಾರೆ. ಟೊಮೆಟೊ ಹಾಕಿದ್ರೆ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ರಿಚ್ನೆಸ್ ಬರಲ್ಲ. ಇವಾಗ ಮೊಸರು ಹಾಕಿದ್ರೆ ಮೊಸರು ಸ್ವಲ್ಪ ರಿಚ್ನೆಸ್ ಕೊಡುತ್ತೆ ಗ್ರೇವಿಗೆ. ಸೊ ಅದಕ್ಕೆ ಮೊಸರು ಉಪಯೋಗ ಮಾಡ್ತಾ ಇರೋದು. ಇವಾಗ ನೋಡಿ ಈ ತರ ಸ್ವಲ್ಪ ಗ್ರೇವಿ ತರ ಬಂದ್ಬಿಟ್ಟಿದೆಲ್ಲ. ಅವಾಗ ನಾವಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದೀವಲ್ಲ ಪನ್ನೀರನ್ನ, ಅದನ್ನ ಹಾಕೋಣ. ಇದ್ರಲ್ಲೂ ಖಾರದ ಪುಡಿ ಎಲ್ಲ ಇದೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಬೇಕಾದಾಗೆ ನಿಮ್ಗೆ ರುಚಿಗೂ ತಕ್ಕ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಆಮೇಲೆ ಚೆನ್ನಾಗಿ ಜಾಸ್ತಿಯಾಗಿ ಮಿಕ್ಸ್ ಮಾಡ್ಬೇಡಿ, ಯಾಕಂದ್ರೆ ಪನ್ನೀರ್ ಸ್ವಲ್ಪ ಮೆತ್ತಗಿರತ್ತಲ್ವಾ, ತುಂಬಾ ರೊಟೇಟ್ ಮಾಡಿದ್ರೆ ಅದು ತುಂಡು ತುಂಡಾಗುತ್ತೆ. ಇಲ್ಲಿ ನೀವು ಗರಂ ಮಸಾಲ ಕೂಡ ಆಡ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅವರು ಇವಾಗ ಆಡ್ ಮಾಡ್ತಾ ಇದಾರೆ. ಅದೆಷ್ಟು 1 ಸ್ಪೂನ್ ಅಲ್ಲ? ಇವಾಗ 1 ಸ್ಪೂನ್ ಬೇಡ, ಗರಂ ಮಸಾಲ ಇದು ಹೋಮ್ ಮೇಡ್, ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಅದಕ್ಕೆ ಒಂದು ½ ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ಚಿಟಿಕೆ ಅಷ್ಟು ಹೇಳ್ತಾರೆ. ಹೌದು ಹೌದು. ನಾನು ಇವಾಗ ಇದು ಆಗಿದೆ ನೋಡಿ, ಪನ್ನೀರ್ ಎಲ್ಲ ಚೆನ್ನಾಗಿ ಸ್ವಲ್ಪ ಬೆಂದಿದೆ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಒಂದು 2 ಸ್ಪೂನ್ ಆಗುವಷ್ಟು ರಾಜ್ಮಾ ಹಾಕ್ತೀನಿ. ಪರಿಮಳ ಚೆನ್ನಾಗಿದೆ ಅಲ್ಲ? ಇವಾಗ ನೋಡಿ ರಾಜ್ಮಾ ಹಾಕಾಯ್ತು. ಇವಾಗ ನೋಡಿ ರಾಜ್ಮಾ ಹಾಕಿದೀನಿ, ಪನ್ನೀರ್ ಆಗೋಯ್ತು. ಇವಾಗ ಸ್ವಲ್ಪ ಗರಂ ಮಸಾಲ, ½ ಟೀ ಸ್ಪೂನ್ ಇಷ್ಟು ಗರಂ ಮಸಾಲ ಅಷ್ಟೇ. ನೋಡ್ಬೋದು ನೀವು ಇಲ್ಲಿ ಫ್ರೈ ಆಗ್ತಾ ಇದೆ ಪನ್ನೀರ್. ಇವಾಗ ನೋಡಿ ಮೀಡಿಯಂ, ತುಂಬಾ ಗ್ರೇವಿನೂ ಇಲ್ಲ, ತುಂಬಾ ಡ್ರೈನೂ ಇಲ್ಲ, ಮೀಡಿಯಂ ಆಗಿದೆ ಇದು. ಸೊ ಈ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ಹದಕ್ಕೆ ಬರ್ಬೇಕು. ಇವಾಗ ನೀವು ನಿಮ್ಗೆ ಬೇಕಾದಷ್ಟು ಉಪ್ಪು ಖಾರ ಎಷ್ಟು ಇವಾಗ್ಲೇ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಆಮೇಲೆ ರೈಸ್ ಹಾಕಿದ್ಮೇಲೆ ನಿಮ್ಗೆ ಉಪ್ಪು ಹಾಕಕ್ ಆಗಲ್ಲ. ಇವಾಗ ಉಪ್ಪು ಚೆನ್ನಾಗಿದೆ. ಇದೊಂದು ಸ್ಪೆಷಲ್ ಡಿಶ್ ಅಂತಾನೆ ಹೇಳ್ಬೋದಲ್ಲ? ಇದು ಸ್ಪೆಷಲ್. ಇವಾಗ ಇದು ಎಲ್ಲಾ ಕಡೆ ಸಿಗುತ್ತೆ, ನಮ್ಮ ಇಂಡಿಯನ್, ನಮ್ಮ ದೇಶದಲ್ಲಿ ಎಲ್ಲಾ ಭಾಗದಲ್ಲೂ ಈ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ ಇವಾಗ, ಮೆಕ್ಸಿಕನ್ ರೆಸ್ಟೋರೆಂಟ್ ಎಲ್ಲ. ಬಟ್ ಮನೇಲಿ ಟೇಸ್ಟ್ ಹೌದು, ನಮ್ಗೆ ಬೇಕಾದಾಗೆ ಮಾಡ್ಬೋದು. ಆಮೇಲೆ ಚೆನ್ನಾಗಿ ನಮ್ಗೆ ಯಾವ್ದು ವೆಜಿಟೇಬಲ್ಸ್ ಬೇಕು, ಯಾವ ತರ ಪ್ರೋಟೀನ್ ಹಾಕೊಳ್ಬಹುದು. ಇವನ್ ನಾನ್ ವೆಜಿಟೇರಿಯನ್ಸ್ ಗೆ ಈ ಪನ್ನೀರ್ ಬದಲು ಚಿಕನ್ ಯೂಸ್ ಮಾಡ್ಬೋದು. ಇಲ್ಲ ನೀವು ಏನಂತಾರೆ, ಗೋಬಿ ಅಂದ್ರೆ ಕಾಲಿಫ್ಲವರ್, ಹೌದು ಕಾಲಿಫ್ಲವರ್ ಯೂಸ್ ಮಾಡ್ಬೋದು. ಇಲ್ಲ ನೀವು ಈ ಸೋಯಾಬೀನ್ ಬರುತ್ತಲ್ಲ, ಸೋಯಾಬೀನ್ ಅಂತಾರಲ್ಲ, ಅದನ್ನು ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ, ಯಾವ ತರ ತರಕಾರಿ ಹಾಕ್ಬೇಕು, ನಾನ್ ವೆಜ್ ಹಾಕ್ಬೇಕು, ಅದನ್ನ ಹಾಕೊಂಡು ಯೂಸ್ ಮಾಡ್ಬೋದು. ಇವಾಗ ನಾನು ರೈಸ್ ಹಾಕ್ತೀನಿ, ಒಂದ್ 2 ಸ್ಪೂನ್ ಆಗೋಷ್ಟು ರೈಸ್. ಇದು ನಾವು ಊಟಕ್ಕೆ ಮಾಡ್ತೀವಲ್ಲ, ಅದೇ ತರ ಮಾಡಿದ್ರೆ ಆಯ್ತು. ಈ ರೈಸ್ ಏನಂದ್ರೆ ನಿಮ್ಗೆ ಮಿಕ್ಕಿದಿರತ್ತಲ್ಲ, ಪ್ರೀವಿಯಸ್ ಡೇದು ಮಿಕ್ಕಿದ ರೈಸ್ ಯೂಸ್ ಮಾಡ್ಬೋದು ಇದಕ್ಕೆ, ಆಯ್ತಾ. ಇವಾಗ ಜನ್ನತ್ತಿಗೆ ಮಿಕ್ಸ್ ಮಾಡ್ಬಿಟ್ಟು, ಇವಾಗ ನಮ್ಮ ಬೇಸ್ ಆಯ್ತು, ನಮ್ಮ ಒಂದು ವಿಧಾನ ಆಯ್ತು, ಫಿಲ್ಲಿಂಗಿಗೆ ಬೇಕಾಗೋ ಒಂದು ವಿಧಾನ ಆಯ್ತು. ಇವಾಗ ಇದಕ್ಕೆ ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೇನೆ, ಇಷ್ಟ. ಇಲ್ಲಿ ನೋಡಿ ಇನ್ನೊಂದು ಪ್ಯಾನ್ ಇಟ್ಟಿದ್ದಾರೆ,
ಇದ್ರಲ್ಲಿ ಈಗ ಅವರು ಬೇಸ್ ರೆಡಿ ಮಾಡ್ತಾರಲ್ಲ, ಬೇಸ್ ಅಲ್ಲ, ರೋಟಿ ಇದೆಯಲ್ಲ ಇದು, ರೋಟಿ ಈ ರೋಟಿ ಒಂಚೂರು ಬಿಸಿ ಮಾಡ್ಬೇಕು. ಬಿಸಿ ಮಾಡ್ಬೇಕು. ಯಾಕಂದ್ರೆ ಅವಾಗ ಅದು ನಾವು ಫಿಲ್ಲಿಂಗ್ ಎಲ್ಲ ಹಾಕ್ಬೇಕಾದ್ರೆ ಹೌದು. ಸ್ವಲ್ಪ ಬಿಸಿ ಆದ್ರೆ ಏನಾಗತ್ತೆ, ನಾವು ಸಾಸ್ ಎಲ್ಲ ಹಾಕ್ತಿವಲ್ಲ ಹೌದು. ಹೊರಗಡೆ ಬರಲ್ಲ. ಕರೆಕ್ಟ್. ಆಮೇಲೆ ಅದ್ರ ಫಾಯಿಲ್ ಪೇಪರ್ ಇಟ್ಬಿಟ್ಟು ಫಾಯಿಲ್ ಮೇಲೆ ಇದನ್ನ ಇಟ್ಬಿಟ್ಟು ಓಕೆ ಎಲ್ಲ ಫಿಲ್ಲಿಂಗ್ ಮಾಡಿ ಆಮೇಲೆ ರೋಲ್ ಮಾಡೋದು. ಓಕೆ. ಇವಾಗ ನೋಡಿ ಇದು ರೆಡಿ ಆಗಿದೆ. ಫಿಲ್ಲಿಂಗ್ ರೆಡಿ ಆಗಿದೆ. ಫಿಲ್ಲಿಂಗ್ ರೆಡಿ ಆಯ್ತು. ಇವಾಗ ಇಲ್ಲಿ ಫಿಲ್ಲಿಂಗ್ ಬೇಕಾದ ಸಾಮಗ್ರಿಗಳು ರೆಡಿ ಆಗಿದೆ. ಇವಾಗ ನಾವು ಎಲ್ಲ ಒಟ್ಟಿಗೆ ಸೇರಿಸಿ ರೋಲ್ ಮಾಡೋಣ. ಓಕೆ. ಇವಾಗ ನೋಡಿ ಇದು ಸ್ವಲ್ಪ ಬಿಸಿ ಆಗಿದೆ. ಇವಾಗ ಇದು ಫಾಯಿಲ್ ಪೇಪರ್ ಇದನ್ನ ಹಿಂಗೆ ಬಿಡಿಸ್ಬಿಟ್ಟು ಹಿಂಗೆ ಇದ್ರ ಮೇಲೆ ಇಡೋದು ಆಯ್ತಾ. ಇವಾಗ ನಾವೆಲ್ಲ ಫಿಲ್ಲಿಂಗ್ ರೆಡಿ ಮಾಡಿದೀವಲ್ಲ, ಏನೆಲ್ಲ ಬೇಕು ಅಂತ ಅದನ್ನ ಒಂದೊಂದಾಗಿ ಫಿಲ್ ಮಾಡೋಣ. ಇದ್ರ ಮೇಲೆ ಹಾಕ್ಬೇಕು. ಇದ್ರ ಮೇಲೆ ಹಾಕ್ಬಿಡೋದು. ಒಂದ್ ವೇಳೆ ಅನ್ನ ಇಲ್ಲ ಅಂದ್ರೆ ರೈಸ್ ಇಲ್ದೇನು ಮಾಡ್ಬೋದಾ? ನಿಮ್ಗೆ ಯಾವ ತರ ಮಾಡ್ಬೇಕು ಅಂತ ಅನ್ಸುತ್ತೋ ಆ ತರ ಮಾಡ್ಬೋದು. ನಿಮ್ಗೆ ರೈಸ್ ಇಲ್ಲದೆ ಮಾಡ್ಬೋದು, ಬರೀ ಪನ್ನೀರ್ ಆಮೇಲೆ ರಾಜ್ಮಾ ಆತರ ಬರೇ ತರಕಾರಿ ಇಟ್ಟು ಮಾಡ್ಬೋದು. ಇಲ್ಲ ನಿಮ್ಗೆ ಅನ್ನ ಮಿಕ್ಕಿದ್ರೆ ಅದನ್ನು ಹಾಕಿ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇದ್ರಲ್ಲಿ ಅನ್ನನೂ ಇದೆ, ರೋಟಿನೂ ಇದೆ, ಎಲ್ಲ ನಿಮ್ಗೆ ಬೇಕಾದ ಒಂದು ಲಂಚ್ಗೆ ಏನ್ ನೀವು ತಿಂತಿರೋ ಅದೆಲ್ಲ ಇದ್ರಲ್ಲೇ ಒಂದೇ ರೋಲ್ ಅಲ್ಲಿ ಇದೆ. ಆತರ. ಇವಾಗ ಅದಕ್ಕೆ ಬೇಕಾದ್ದು ಇದು ಹಾಕ್ತೀನಿ ಸ್ವಲ್ಪ. ಇದು ಒಂದು ತಿಂದ್ರೆ ಸಾಕು, ಹೊಟ್ಟೆ ಫುಲ್ ಆಗ್ಬೇಕು. ಎಲ್ಲ ಇದ್ರಲ್ಲಿ, ಆಮೇಲೆ ಇದ್ರಲ್ಲಿ ಎಲ್ಲಾನು ಇದೆ, ಪ್ರೋಟೀನು ಇದೆ, ವೆಜಿಟೇಬಲ್ಸ್ ಇದೆ, ಸಾಸ್, ಚೀಸ್ ಎಲ್ಲ ಇದೆ ನೋಡಿ. ಹೌದು. ಒಂದು ಬ್ಯಾಚುಲರ್ಸ್ ಗೆ ಒಳ್ಳೆ ಒಂದು ಹೆಲ್ದಿ ಸ್ನಾಕ್ ಅಂತಾನು ಹೇಳ್ಬೋದು. ಇದು ಅವಕಾಡೋ ಅಲ್ಲ, ಸ್ಪೆಷಲ್ ಐಟಮ್ ಇದು. ಆಮೇಲೆ ಈ ಚೀಸ್ ಇದೆಯಲ್ಲ ಇದು ಹಾಕೋಣ. ಚೀಸ್ ಹಿಂಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ನಾನೊಂದು ಸಾಸ್ ಮಾಡಿಟ್ಟಿದ್ದೀನಲ್ಲ, ಮೊಸರು ಆಮೇಲೆ ಚಿಲ್ಲಿ ಸಾಸ್ ಹಾಕ್ಬಿಟ್ಟು ಆ ಸಾಸ್ ಅನ್ನು ಇವಾಗ ಇದನ್ನ ಚೂಲ್ ಮಾಡ್ಕೋಬೇಕು. ಅದು ಪೇಪರ್ ಇದೆ ತಗೊಳ್ಬೇಕಾ ಎಲ್ಲರೂ ರೋಲ್ ಮಾಡಿ ತಿನ್ನುವಾಗ? ಪೇಪರ್ ಇದ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಪೇಪರ್ ಯೂಸ್ ಮಾಡಿದ್ರೆ ಎಲ್ಲ ಹೊರಗಡೆ ಬಂದ್ರೆ ಸಾಸ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಇದು ಆತರ ಅಲ್ಲ, ಇದು ಹಂಗೆ ಚೆನ್ನಾಗಿ ನೀಟಾಗಿ ಇರುತ್ತೆ. ಫಾಯಿಲ್ ಅಲ್ಲಿ ಈ ತರ ಮಾಡ್ಬೇಕು. ಫೋಲ್ಡಿಂಗ್ ಟೈಟ್ ಆಗಿ ಆಗುತ್ತೆ ನೋಡಿ. ನೋಡಿ ಇವಾಗ ಏನಾಗಿಲ್ಲ, ಹೌದಾ? ಹೌದು. ಹೊರಗೆ ಏನು ಬರಲ್ಲ. ಈ ತರ ಇದನ್ನ ಇವಾಗ ಇದ್ರ ಜೊತೆಯಲ್ಲಿ ಈ ತರ ರೋಲ್ ಮಾಡೋದು. ಈ ಹೋಟ್ಲಲ್ಲಿ ಕೊಡ್ತಾರಲ್ಲ, ಈ ತರ ರೋಲ್ ಮಾಡ್ಬಿಟ್ಟು ಕಟ್ ಮಾಡಿ ಈ ಚಾಕ್ಲೇಟ್ ಮಾಡ್ತಿರಲ್ಲ ಹಂಗೆ ಮಡಿಸ್ಬಿಟ್ಟು ಹಿಂಗೆ ಮಾಡಿ. ಈಗ ನಿಮ್ಮ ಮನೇಲಿ ಓವನ್ ಇರತ್ತೆ, ಗ್ರಿಲ್ ಇರತ್ತೆ, ಅದ್ರಲ್ಲೂ ಇಡ್ಬೋದು. ಇಲ್ಲ ನೀವು ಡೈರೆಕ್ಟ್ ಈ ತರ ಪ್ಯಾನ್ ಅಲ್ಲಿ ಈ ತರ ಇಟ್ಬಿಟ್ರೆ ಒಂದು 3 ನಿಮಿಷ ಹಿಂಗೆ ಇಟ್ಟು ದೊಡ್ಡ ಫ್ಲೇಮ್ ಅಲ್ಲಿ. ಯಾಕಂದ್ರೆ ನಾವು ಒಳಗಡೆ ಚೀಸ್ ಹಾಕಿದೀವಲ್ಲ, ಆ ಚೀಸ್ ಈ ತರ ಬಿಸಿ ಮಾಡೋದ್ರಿಂದ ಚೀಸ್ ಮೆಲ್ಟ್ ಆಗತ್ತೆ. ಮೆಲ್ಟ್ ಆಗ್ಬಿಟ್ಟು ಎಲ್ಲ ನಾವು ಫಿಲ್ಲಿಂಗ್ ಹಾಕಿದೀವಲ್ಲ ಅದ್ರೊಳಗೆ ಚೆನ್ನಾಗಿ ಹೊಂದ್ಕೊಡತ್ತೆ ಅದ್ರ. ಆಮೇಲೆ ನೀವು ಸೆಟ್ ಆಗತ್ತೆ. ಹೌದು. ಆಮೇಲೆ ನೀವು ಓಪನ್ ಮಾಡಿ ತಿನ್ನೋಬೇಕಾದ್ರೆ ಚೆನ್ನಾಗಿರುತ್ತೆ. ಚೀಸ್ ಸಾಸ್ ಆಮೇಲೆ ಎಲ್ಲ ಫಿಲ್ಲಿಂಗ್ ಎಲ್ಲ ಒಟ್ಟಿಗೆ ಬರುತ್ತೆ ತಿನ್ನೋ. ನೋಡಿ ಇವಾಗ ಇದಾಗಿದೆ. ಇದನ್ನ ಇವಾಗ ನಾನು ಈ ಪ್ಲೇಟ್ ಅಲ್ಲಿ ಇಡ್ತೀನಿ. ಇವಾಗ ನಾವು ಇದನ್ನ ಕಟ್ ಮಾಡೋಣ. ಈಗ ನಾನು ಕಟ್ ಮಾಡ್ತಾ ಇದೀನಿ ಇದನ್ನ. ನೋಡಿ ಎಷ್ಟು ಜ್ಯೂಸಿಯಾಗಿ ಚೀಸ್ ಎಲ್ಲ ಮೆಲ್ಟ್ ಆಗ್ಬಿಟ್ಟಿದೆ ನೋಡಿ. ಹೌದು ಅಲ್ವಾ? ನೋಡಿ ಇದು 2 ಪೀಸ್ ಕಟ್ ಮಾಡಿದ್ರೆ ಸಾಕಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಕಾಣ್ತಾ ಇದೆ ಎಲ್ಲಿ ಜ್ಯೂಸಿ ಆಗಿದೆ. ವಾವ್, ನೋಡಿ ರೆಡಿ ಆಯ್ತು. ನೋಡಿ ಫೈನಲಿ ರೆಡಿ ಆಯ್ತು. ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ನೋಡಿ. ಕೇವಲ ಒಂದು 10 ನಿಮಿಷದಲ್ಲಿ ರೆಡಿ ಆಯ್ತು. ಅಕ್ಷತಾ ತುಂಬಾ ತುಂಬಾ ಥ್ಯಾಂಕ್ ಯು. ನೀವು ನನ್ಗೆ ಮಾಡಿಕೊಟ್ರು, ತಿಂದ್ವಿ, ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ಹೇಳಿದೆ ಪ್ಲೀಸ್ ನನ್ಗೆ ಒಮ್ಮೆ ಒಂದು ರೆಸಿಪಿ ಟ್ರೈ ಮಾಡಿ ಮನೆಯಲ್ಲಿ. ಇದು ತುಂಬಾ ಸುಲಭ. ಹೌದು. ನಿಮ್ಗೆ ಗೊತ್ತಾಗ್ಬೋದು ಅಂದ್ರೆ ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆ ಹೇಗ್ ಮಾಡೋದಂತ. ಒಮ್ಮೆ ನೀವು ಮಾಡಿದ್ಮೇಲೆ ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಟ್ರೈ ಮಾಡಿ ಎಲ್ರು. ಹೇಗಿದೆ ನೋಡಿ.
ಯಾಕಂದ್ರೆ ಅವರು ಬಿಸಿ ಇರ್ತಾರೆ. ಇದ್ರ ಮಧ್ಯ ಇದೆಲ್ಲ ರೆಡಿ ಮಾಡಿ ನಾನ್ ಮಾಡಿಕೊಡಿ ಅಂದಾಗ ಆಯ್ತು ಅಂತ ಕೂಡ್ಲೆ ಒಪ್ಕೊಂಡು ಇಷ್ಟು ತುಂಬಾ ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಯಾಕಂದ್ರೆ ನಿಮ್ಗೂ ಒಂದ್ ಒಳ್ಳೆ ರೆಸಿಪಿ ಸಿಕ್ದಂಗ ಆಯ್ತಲ್ಲ. ಸೊ ಎಲ್ಲಾರು ಇವರಿಗೆ ಥ್ಯಾಂಕ್ ಯು ಹೇಳಿ. ಅಂಡ್ ಪ್ಲೀಸ್ ಚಾನೆಲ್ ನ ಫಾಲೋ ಮಾಡಿ, ನೋಡಿ ಇಂತಹ ಒಳ್ಳೊಳ್ಳೆ ರೆಸಿಪಿಗಳೆಲ್ಲ ಬರ್ತಾ ಇರುತ್ತೆ. ಪ್ಲೀಸ್ ಫಾಲೋ ಮಾಡಿ. ಇವ್ರು ನನ್ ತಂಗಿ, ಇವಾಗ ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗೆ ಇದೆ ಅಂತ. ಹೇಳಿ ಇಬ್ರು. ಟೇಸ್ಟ್ ಓಪನ್ ಫಸ್ಟ್. ನಾನು ಇಲ್ಲಿ ಇಡ್ತೇನೆ, ಇಟ್ಬಿಟ್ಟು ಬಿಸಿಯಾಗಿದೆ ಅದು. ಹೀಗೆ ತಿನ್ನೋದಲ್ಲ? ಹಂಗೆ ನೋಡಿ, ಅವಳು ತಿಂತಾ ಇದಾರೆ. ಚೆನ್ನಾಗಿದ್ಯಾ? ನೈಸ್, ವೆರಿ ನೈಸ್. ಥ್ಯಾಂಕ್ ಯು. Wait, let me check. Nice, no? Taste is good. ನಿಜವಾಗ್ಲೂ ಚೆನ್ನಾಗಿದೆ. ನೀವು ಟ್ರೈ ಮಾಡ್ಲೇಬೇಕು ನೋಡಿ. ಈ ತರ ಒಂದು ಹೆಲ್ದಿ ರೆಸಿಪಿ ಎಲ್ಲೂ ಸಿಗಲ್ಲ ನಿಮ್ಗೆ, ಡಿಫ್ರೆಂಟ್ ಆಗಿದೆ. ಅದಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟು ಒಂದು ನಿಮ್ಗೋಸ್ಕರ ಒಂದು ರೆಸಿಪಿ ಮಾಡೋಣ ಅಂತ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಪ್ಲೀಸ್ ಟ್ರೈ ಮಾಡಿ. ನಾವಂತೂ ಎಂಜಾಯ್ ಮಾಡ್ತಾ ಇದೀವಿ, ನೀವು ಕೂಡ ಹೀಗೆ ಎಂಜಾಯ್ ಮಾಡಿ. ಹೇಗಿದೆ ಅಂತ ನಮಗೂ ಹೇಳಿ ನೀವು ಮಾಡ್ಬಿಟ್ಟು. ಓಕೆ, ಥ್ಯಾಂಕ್ ಯು, ಬಾಯ್.